ಈ ಬ್ಯಾಂಕು ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, DCC ಬ್ಯಾಂಕ್ ಇವತ್ತು ರಾಜ್ಯದಲ್ಲೇ ನಂಬರ್ 1 ಸ್ಥಾನವನ್ನು ಮಾಡಬೇಕಾದ್ರೆ ನಮ್ಮ MD ಅವರ ಸಹಕಾರನೂ ಬೇಕಾಗಿತ್ತು. ಅನ್ನಪೂರ್ಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ, ಅವ್ರು ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಶಕ್ತಿಗೊಳ್ಳಿ. ಬಟ್ಟು ಈ ಬ್ಯಾಂಕಿನ ಪ್ರಭಾರಿಯಾಗಿರುವಂಥ ನಮ್ಮ ಮರಿಯಪ್ಪನವರ ನೇತೃತ್ವದಲ್ಲಿ ಇವತ್ತು ಬ್ಯಾಂಕ್ ತುಂಬ ಚೆನ್ನಾಗಿ ನಡೀತದೆ, ನಮ್ಮ ಎಲ್ಲ ಸದಸ್ಯರ ನೇತೃತ್ವದಲ್ಲಿ. ಹಾಗಾಗಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗ ನೂತನ MD ಆಗಿ ರಾಜಣ್ಣ ರೆಡ್ಡಿಯವರು ಇವತ್ತು ಚಾರ್ಜ್ ತಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರೀ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ, ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳ್ನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಮಾತನ್ನು ಬರಬೇಕು ಅನ್ನೋದು. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಇಲ್ಲ, ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡುವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ದರೆ ಕ್ಷಮೆ ಕೇಳಿದರೆ ಏನು ತೊಂದರೆ ಇಲ್ಲ. ಸೊ ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವ್ರನ್ನ ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇದೆ, ಹೋರಾಟ ಮಾಡಿ. ನೀವು ಸಿನಿಮಾ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಹೇಳ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೆಯದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ. ಈ ಬ್ಯಾಂಕು ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, DCC ಬ್ಯಾಂಕ್ ಇವತ್ತು ರಾಜ್ಯದಲ್ಲೇ ನಂಬರ್ 1 ಸ್ಥಾನವನ್ನು ಮಾಡಬೇಕಾದ್ರೆ ನಮ್ಮ MD ಅವರ ಸಹಕಾರನೂ ಬೇಕಾಗಿತ್ತು. ಅನ್ನಪೂರ್ಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ, ಅವ್ರು ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಶಕ್ತಿಗೊಳ್ಳಿ. ಬಟ್ಟು ಈ ಬ್ಯಾಂಕಿನ ಪ್ರಭಾರಿಯಾಗಿರುವಂಥ ನಮ್ಮ ಮರಿಯಪ್ಪನವರ ನೇತೃತ್ವದಲ್ಲಿ ಇವತ್ತು ಬ್ಯಾಂಕ್ ತುಂಬ ಚೆನ್ನಾಗಿ ನಡೀತದೆ, ನಮ್ಮ ಎಲ್ಲ ಸದಸ್ಯರ ನೇತೃತ್ವದಲ್ಲಿ. ಹಾಗಾಗಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗ ನೂತನ MD ಆಗಿ ರಾಜಣ್ಣ ರೆಡ್ಡಿಯವರು ಇವತ್ತು ಚಾರ್ಜ್ ತಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರೀ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ, ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳ್ನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಮಾತನ್ನು ಬರಬೇಕು ಅನ್ನೋದು. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಇಲ್ಲ, ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡುವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ದರೆ ಕ್ಷಮೆ ಕೇಳಿದರೆ ಏನು ತೊಂದರೆ ಇಲ್ಲ. ಸೊ ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವ್ರನ್ನ ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇದೆ, ಹೋರಾಟ ಮಾಡಿ. ನೀವು ಸಿನಿಮಾ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಹೇಳ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೆಯದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ.